ದೇವತೆಯಾದ ಹುಲಿಗೆಮ್ಮ ಜಾತ್ರೆಗೆಂದು ಹೊರಟಿದ್ದವರ ಬಾಳಲ್ಲಿ ವಿಧಿ ಬೇರೆ ಆಟವನ್ನೇ ಆಡಿತ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ ಹುಲಿಗೆಮ್ಮನ ಸನ್ನಿಧಿ ಸೇರಬೇಕಾಗಿದ್ದವರು ಮಸನಕ್ಕೆ ಸೇರಿದ್ದಾರೆ. ಒಂದೇ ಕುಟುಂಬದ 7 ಜನರನ್ನ ಯಮನ ರೂಪದಲ್ಲಿ ಬಂದಿದ್ದ ಟ್ಯಾಂಕರ್ ಬಲಿ ಪಡ್ಕೊಂಡಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಅದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು, ವಿಧಿಯ ನಾಟಕ. ತುಂಗಭದ್ರಾ ಸೇತುವೆ ಮೇಲಿಂದ ಕೆಳಗೆ ಬಿದ್ದ ಟ್ರ್ಯಾಕ್ಟರ್, ಮಗು ಸೇರಿದಂತೆ 7 ಮಂದಿ ಸಾವು, ಹಲವರ ಸ್ಥಿತಿ ಗಂಭೀರ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ತುಂಗಾ ಸೇತುವೆ ಬಳಿ ಭೀಕರ ದುರಂತವೊಂದು ಸಂಭವಿಸಿ ಹೋಗಿದೆ. ದೇವರ ಜಾತ್ರೆಗೆಂದು ತೆರಳುತ್ತಿದ್ದವರ ಬಾಳಲ್ಲಿ ವಿಧಿ ಬೇರೇನೇ ಬರೆದಿದೆ. ಸೇತುವೆ ಬಳಿ ಟ್ರ್ಯಾಕ್ಟರ್ ಹೋಗ್ತಾ ಇರುವ ಸಂದರ್ಭದಲ್ಲಿ ಹಿಂಬದಿಯಿಂದ ಟ್ರ್ಯಾಕ್ಟರ್ ಗುದ್ದಿದೆ. ಇದರ ಪರಿಣಾಮ ಟ್ರ್ಯಾಕ್ಟರ್ನಲ್ಲಿದ್ದ 7 ಮಂದಿ ದಾರುಣ ಅಂತ್ಯವನ್ನ ಕಂಡಿದ್ದು 12 ಮಂದಿಗೆ ಗಂಭೀರ ಗಾಯಗಳಾಗಿವೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮರ್ಲ್ಯಾಯನ ಹಳ್ಳಿಯಿಂದ ಹಲವಾರು ಜನ ಹುಲಿಗೆಮ್ಮನ ದರ್ಶನಕ್ಕೆ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಇನ್ನೇನು 5-10 ನಿಮಿಷಗಳಲ್ಲಿ ಅವರು ದೇವರ ಸನ್ನಿಧಾನವನ್ನ ಸೇರ್ತಿದ್ರು. ಅಷ್ಟರಲ್ಲಿ ಯಮನ ರೂಪದಲ್ಲಿ ಬಂದ ಟ್ಯಾಂಕರ್ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಟ್ರ್ಯಾಕ್ಟರ್ನಲ್ಲಿದ್ದ ಮಗು ಸೇರಿದಂತೆ 7 ಮಂದಿ ಸ್ಥಳದಲ್ಲಿ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ವಿಜಯನಗರ ಹಾಗೆ ಕೊಪ್ಪಳ ಜಿಲ್ಲೆಗಳ ಎಸ್ಪಿಗಳು ಕೂಡಲೇ ಗಾಯಾಳುಗಳನ್ನ ಹೊಸಪೇಟೆ ಹಾಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ದಿನ ಸುಮಾರು 12:30 ಸುಮಾರಿನಲ್ಲಿ ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಪ್ರಮುಖವಾಗಿ ಕೂಡ್ಲಿಗಿ ಮತ್ತೆ ಅದರ ಸರೌಂಡಿಂಗ್ ವಿಲೇಜಸ್ ಇಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುನಿರಾಬಾದ್ ಬಾರ್ಡರ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಟ್ಯಾಂಕರ್ ಒಂದು ಹಿಂದಿನಿಂದ ಬಂದು ಬಹಳ ಬಲವಾಗಿ ಗುದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡರ್ಗೆ ಹೊಡೆದು ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇ ಇಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ, ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಇನ್ನು ಈ ದುರ್ಘಟನೆಯಲ್ಲಿ ಕೆಂಚಪ್ಪ 35, ಮಹಂತೇಶ್ 18, ಭರತ್ 1 ವರ್ಷ, ಸವಿತಾ 12 ಹಾಗೆ ಮಾರೇಶ್, ಗೌರಮ್ಮ ಸೇರಿದಂತೆ 7 ಜನ ಸ್ಥಳದಲ್ಲೇ ಮೃತಪಟ್ಟರೆ 12ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅಪಘಾತದಲ್ಲಿ ತಂದೆ ಮಗನನ್ನ ಕಳೆದುಕೊಂಡ ಮನೆಯವರ ಆಕ್ರಂದನ ಹೇಳತೀರದಂತಾಗಿದೆ. ಹೊಸಪೇಟೆಯ ಆಸ್ಪತ್ರೆಗೆ ಭೇಟಿ ನೀಡಿದ ಬಳ್ಳಾರಿ ಹಾಗೆ ವಿಜಯನಗರದ ಸಂಸದ ತುಕಾರಾಂ ಅವರು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದು, ಸಿಎಂ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಶಕ್ತಿ ದೇವತೆಯ ದರ್ಶನಕ್ಕೆ ತೆರಳುತ್ತಿದ್ದವರ 7 ಜನರ ಬಾಳಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾರೆ. ದೇವಿಯ ಅನುಗ್ರಹ ಪಡೆಯಬೇಕಾಗಿದ್ದವರು ಶಿವನ ಪಾದಕ್ಕೆ ತಲುಪಿದ್ದಾರೆ. ಇನ್ನು ಡಿಕ್ಕಿ ಹೊಡೆದ ಟ್ಯಾಂಕರ್ ಚಾಲಕ ಪರಾರಿ ಆಗಿದ್ದು, ಆತನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.